ನಮಸ್ಕಾರ ವೀಕ್ಷಕರೇ. ಎಲೆಕ್ಷನ್ ರಣಾಂಗಣ ಎನಿಸಿಕೊಂಡಿರೋ ಪಶ್ಚಿಮ ಬಂಗಾಳದಿಂದ ಹೊಸ ಅಪ್ಡೇಟ್ ಒಂದು ಬಂದಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಡಿಲೀಟ್ ಆಗಿರೋ ನಕಲಿ ವೋಟ್ಗಳ ಸಂಖ್ಯೆ ಏರಿಕೆಯಾಗಿದೆ. ಇನ್ನೂ ಲಕ್ಷ ವೋಟ್ಗಳು ಸ್ಕ್ರೂಟಿನಿಯಲ್ಲಿ ಇದ್ದು ಮುಂದೇನಾಗುತ್ತೆ ಅನ್ನೋ ಕುತೂಹಲ ಕೆರಳಿಸಿದೆ. ಈ ಬಾರಿ ಬಂಗಾಳದಲ್ಲಿ ರೆಜಿಮ್ ಚೇಂಜ್ ಆಯ್ತು ಅಂದ್ರೆ ಅದು ಕೇವಲ ಎಸ್ಐಆರ್ ನಿಂದ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ವ್ಯಾಖ್ಯಾನಕ್ಕೂ ಕೂಡ ಜನರು ಬರ್ತಾ ಇದ್ದಾರೆ. ಮೊದಲೇ ಬಂಗಾಳದಲ್ಲಿ ಎಸ್ಐಆರ್ ಕುರಿತಂತೆ ಮಮತಾ ಸಾಕಷ್ಟು ನೆಗೆಟಿವ್ ಗಳನ್ನ ಹರಡಿಸಿದ್ದಾರೆ. ಅದಕ್ಕೆ ಪುಷ್ಟಿ ಅನ್ನೋ ಹಾಗೆ ಬೂತ್ ಒಂದರಲ್ಲೇ ಸುಮಾರು 340 ವೋಟ್ಗಳು ಡಿಲೀಟ್ ಆಗಿವೆ. ಎಲ್ಲರೂ ಒಂದೇ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಗೊಂದಲ ಶುರುವಾಗಿದೆ. ಇದಕ್ಕೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಸ್ಪಷ್ಟ ಉತ್ತರ ನೀಡಬೇಕಾದ ಒತ್ತಡವಿದೆ. ಇನ್ನೊಂದೆಡೆ ಬಿಜೆಪಿ ಕೂಡ ಸರಿಯಾದ ದಾಳವನ್ನ ಉರುಳಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬಿಜೆಪಿ ಪಾಲಿಗೆ ದೊಡ್ಡ ಸವಾಲಾಗಿರೋ ಮಮತಾ ಬ್ಯಾನರ್ಜಿಯನ್ನ ಸೋಲಿಸೋದಕ್ಕೆ ಈ ಬಾರಿ ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಇದು ಕೇವಲ ರಾಜಕೀಯ ಜಿದ್ದು ಮಾತ್ರವಾಗಿದ್ದಿದ್ರೆ ಅದು ಬೇರೆ ರೀತಿಯ ಅರ್ಥ ಕೊಡ್ತಾ ಇತ್ತು. ಆದ್ರೆ ಬಂಗಾಳದಲ್ಲಿ ದೀದಿ ಸೋಲು ಅನ್ನೋದು ದೇಶದ ಹಾಗೂ ಬಂಗಾಳದ ಹಿತದೃಷ್ಟಿಗೆ ಬಹಳ ಮುಖ್ಯ ಅನ್ನೋದನ್ನ ಬಹಳ ಜನರು ಒಪ್ಪಿಕೊಂಡಿದ್ದಾರೆ. ಆದ್ರೆ ಅಚ್ಚರಿ ಏನು ಅಂದ್ರೆ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋದು ಸಮೀಕ್ಷೆಯಲ್ಲಿ ಕಾಣಿಸ್ತಾ ಇಲ್ಲ. ಈವರೆಗೆ ಬಂದಿರೋ ಬಹುತೇಕ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇರೋದು ಮತ್ತೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯದ್ದೇ ಅಧಿಕಾರ, ಅದರಲ್ಲೂ 200 ಸೀಟ್ಗಳ ಗಡಿಯನ್ನ ದಾಟಲಿದ್ದಾರೆ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು 200ರ ಆಸುಪಾಸಲ್ಲಿ ಖಂಡಿತ ಬರ್ತಾರೆ ಅಂತಿದ್ದಾರೆ. ಅಟ್ ದ ಸೇಮ್ ಟೈಮ್ ಬಿಜೆಪಿ ಕೂಡ ಬೆಳವಣಿಗೆ ಕಾಣಲಿದೆ ಅನ್ನೋದನ್ನು ಕೂಡ ಸರ್ವೆಗಳು ಹೇಳ್ತಾ ಇವೆ. ಆದ್ರೆ ಒಂದು ವೇಳೆ ಇದು ಸುಳ್ಳಾಗೋದಾದ್ರೆ ಅದಕ್ಕೆ ಕಾರಣ ಎಸ್ಐಆರ್ ಅಂತ ವ್ಯಾಖ್ಯಾನಿಸಲಾಗಿದೆ. ಈಗ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಡಿಲೀಟ್ ಆಗಿರೋ ವೋಟ್ಗಳ ಲೆಕ್ಕ ಅಪ್ಡೇಟ್ ಆಗಿದೆ. ಬರೋಬ್ಬರಿ 76 ಲಕ್ಷ ನಕಲಿ ವೋಟ್ಗಳನ್ನ ಈವರೆಗೆ ಡಿಲೀಟ್ ಮಾಡಲಾಗಿದೆ ಅನ್ನೋ ಅಪ್ಡೇಟ್ ಅನ್ನ ಎಲೆಕ್ಷನ್ ಕಮಿಷನ್ ಕೊಟ್ಟಿದೆ. ಮೊದಲ ಹಂತದಲ್ಲಿ ಸುಮಾರು 63 ಲಕ್ಷ ನಕಲಿ ವೋಟ್ ನಿರ್ಮೂಲನೆ ಆಗಿತ್ತು. ಅದಾದ ಬಳಿಕ ಸ್ಕ್ರೂಟಿನಿಯಲ್ಲಿದ್ದ ಅನುಮಾನಾಸ್ಪದ ವೋಟ್ಗಳ ಪೈಕಿ 13 ಲಕ್ಷ ವೋಟ್ ಡಿಲೀಟ್ ಆಗಿದ್ರಿಂದ ಈಗ ಲೆಕ್ಕ 76 ಲಕ್ಷಕ್ಕೆ ಬಂದು ನಿಂತಿದೆ. ಇನ್ನು 28 ಲಕ್ಷ ವೋಟ್ಗಳು ವಿಚಾರಣೆಯ ಹಂತದಲ್ಲಿದ್ದು ಡಿಲೀಟ್ ಆಗೋ ವೋಟ್ಗಳ ಸಂಖ್ಯೆ ಏರಿಕೆಯಾಗೋ ಸಾಧ್ಯತೆ ದಟ್ಟವಾಗಿದೆ. ಆಲ್ರೆಡಿ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಈ ಪ್ರಕ್ರಿಯೆಯನ್ನ ಆದಷ್ಟು ಬೇಗ ಮುಗಿಸುವ ಹಾಗೂ ನಂತರದ ತಾಂತ್ರಿಕ ದೋಷಗಳನ್ನು ಕೂಡ ಬಗೆಹರಿಸೋ ಅನಿವಾರ್ಯತೆ ಇದೆ. ಆದ್ರಿಂದ ಸರಿಯಾದ ದಾಖಲೆಗಳು ಸಿಕ್ಕಿಲ್ಲ ಅಂದ್ರೆ ವೋಟ್ಗಳು ಡಿಲೀಟ್ ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ರೀತಿ ಇದೆ. ಅಂದಹಾಗೆ ಸಮೀಕ್ಷೆಗಳು ಮಮತಾ ಕಡೆಗೆ ಜೈ ಅಂತ ಇದ್ರು ಎಲ್ಲವನ್ನೂ ತಲೆ ಕೆಳಗು ಮಾಡೋ ಸಾಧ್ಯತೆ ಎಸ್ಸಿಆರ್ಗೆ ಇದೆ ಅನ್ನೋದನ್ನ ಹೇಳಿದ್ವಿ. ಯಾಕೆ ಅಂತ ನೋಡೋದಾದ್ರೆ ಸಮೀಕ್ಷೆ ನಡೆಸೋದು ಆಯಾ ಕ್ಷೇತ್ರಗಳ ಮತದಾರರನ್ನ ಮಾತನಾಡಿಸಿ, ಅದರಲ್ಲೂ ಕೂಡ ಕೆಲವೊಂದಿಷ್ಟು ಜನರನ್ನ ಮಾತ್ರ ಮಾತನಾಡಿಸ್ತಾರೆ. ಆದ್ರೆ ಡಿಲೀಟ್ ಆಗಿರೋ ವೋಟ್ಗಳನ್ನ ಹೇಗೆ ಮಾತನಾಡಿಸೋದಕ್ಕೆ ಸಾಧ್ಯ? ಈ ಹಿಂದೆ ಈ ನಕಲಿ ವೋಟ್ಗಳಿಂದ ಮಮತಾ ಲಾಭ ಪಡೆದಿದ್ದೇ ಹೌದಾದ್ರೆ ಈ ಬಾರಿ ಅದೆಲ್ಲವೂ ಲೆಸ್ ಆಗಿ ಅಸಲಿ ಲೆಕ್ಕ ಸಿಗುತ್ತೆ. ಅಲ್ಲದೆ 2024ರಲ್ಲಿ ಎಲೆಕ್ಷನ್ ಸರ್ವೆ ಮಾಡಿದವರಿಗೆ ಸಿಕ್ಕ ಜನರೆಲ್ಲ ಮೋದಿಗೆ ಜೈ ಎಂದಿದ್ರು. ಅದರ ಪರಿಣಾಮ ಬಿಜೆಪಿ ಲೆಕ್ಕ 350 ಹಾಗೂ ಎನ್ಡಿಎ ಲೆಕ್ಕ 400 ಅಂತೆಲ್ಲ ಸಮೀಕ್ಷೆಗಳು ಬಂದ್ವು. ಆದ್ರೆ ಅಂತಿಮವಾಗಿ ಏನಾಯ್ತು ಅನ್ನೋದು ನಿಮಗೆ ಗೊತ್ತಿದೆ. ಅದೇ ರೀತಿ ಈಗ ಟಿಎಂಸಿ ವಿಚಾರದಲ್ಲೂ ಆಗಿದ್ರೆ ಫಲಿತಾಂಶ ರಿವರ್ಸ್ ಆಗತ್ತೆ. ಆದ್ರಿಂದ ಸರ್ವೆಗಳನ್ನ ಒಂದು ಹಂತದವರೆಗೆ ನಂಬಬಹುದು. ಆದ್ರೆ ಈ ಬಾರಿ ಎಸ್ಐಆರ್ ಅನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋ ಚರ್ಚೆ ನಡೆದಿದೆ. ಇನ್ನು ಈ ಮಧ್ಯೆ ಎಸ್ಐಆರ್ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಪಶ್ಚಿಮ ಬಂಗಾಳದ ಬಸೀರ್ಹಟ್ ಉತ್ತರ ವಿಧಾನಸಭಾ ಕ್ಷೇತ್ರದ ಬೂತ್ ಒಂದರಲ್ಲಿ ಬರೋಬ್ಬರಿ 340 ವೋಟರ್ಗಳ ಹೆಸರನ್ನ ಡಿಲೀಟ್ ಮಾಡಲಾಗಿದೆ. ಅದರಲ್ಲಿ ಬಿಎಲ್ಒಗಳು ಕೂಡ ಇದ್ದಾರೆ. ಎಲ್ಲರೂ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಇದು ಇನ್ನಷ್ಟು ಹೈಪ್ ಪಡೆದುಕೊಳ್ತಾ ಇದೆ. ಅಂದಹಾಗೆ ಡಿಲೀಟ್ ಆಗಿರೋ ವೋಟರ್ಗಳ ಹೆಸರೆಲ್ಲ ಈ ಹಿಂದೆ ಅನುಮಾನಾಸ್ಪದ ಅಥವಾ ದಾಖಲೆಗಳು ಸರಿಯಾಗಿ ಇಲ್ಲ ಅನ್ನೋ ಕಾರಣಕ್ಕೆ ಸ್ಕ್ರೂಟಿನಿಯಲ್ಲಿ ಇರಿಸಲಾಗಿತ್ತು. ಆ ಹೆಸರುಗಳೇ ಈಗ ಡಿಲೀಟ್ ಆಗಿರೋದು. ಇಷ್ಟಾಗಿದೆ ತಡ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ರೀತಿಯ ಸುದ್ದಿಗಳನ್ನ ಹರಿಬಿಡಲಾಗ್ತಾ ಇದೆ. ಅಲ್ಲದೆ ಡಿಲೀಟ್ ಆಗಿರೋ ವೋಟರ್ಗಳೆಲ್ಲ ಹೆಸರು ಉಳಿಸಿಕೊಳ್ಳೋದಕ್ಕೆ ಎಷ್ಟು ದಾಖಲೆ ನೀಡಬೇಕಿತ್ತೋ ಅಷ್ಟನ್ನ ನಾವು ಕೊಟ್ಟಿದ್ದೀವಿ, ಆದ್ರೂ ನಮ್ಮ ಹೆಸರು ಡಿಲೀಟ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಮರುಪರಿಶೀಲನೆ ಆಗೋ ಸಾಧ್ಯತೆ ಇದೆ. ಅಂದಹಾಗೆ ಇದರಿಂದ ಎಲೆಕ್ಷನ್ ಕಮಿಷನ್ ಮೇಲೆ ಕಪ್ಪು ಚುಕ್ಕೆ ಬರುತ್ತಾ ಅಥವಾ ಅನುಮಾನ ಉಂಟಾಗಲಿದೆಯಾ ಅಂತ ನೋಡಿದ್ರೆ ಗಮನಿಸಬೇಕಾದ ಒಂದು ಅಂಶ ಇದೆ. ತನ್ನ ಪಾಡಿಗೆ ನಡೀತಾ ಇದ್ದ ಪ್ರಕ್ರಿಯೆ ವೇಳೆ ಅದಕ್ಕೆ ಅಡ್ಡಿಪಡಿಸಿ ಒರಿಜಿನಲ್ ವೋಟರ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದು ಮಮತಾ ಬ್ಯಾನರ್ಜಿ. ಇದೇ ವಿಚಾರ ಇಟ್ಕೊಂಡು ಅವರು ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಕೂಡ ಹೋದ್ರು. ಅಲ್ಲಿ ಈ ಸ್ಕ್ರೂಟಿನಿಯಲ್ಲಿರೋ ವೋಟ್ಗಳ ಪರಿಶೀಲನೆಗೆ ಒಂದು ಹೊಸ ಕಮಿಟಿಯನ್ನ ರಚನೆ ಮಾಡಿ ನಿವೃತ್ತ ಜಡ್ಜ್ಗಳನ್ನ ಅಧಿಕಾರಿಗಳನ್ನಾಗಿ ನೇಮಿಸಿ ಆಗ ಕ್ಲಾರಿಟಿ ಸಿಗುತ್ತೆ ಅಂತ ಆದೇಶವನ್ನ ಕೊಡಲಾಯಿತು. ಕಮಿಟಿ ರಚಿಸೋ ಜವಾಬ್ದಾರಿಯನ್ನ ಹೈಕೋರ್ಟ್ಗೆ ಬಿಟ್ಟಿತ್ತು. ಈಗ 2ನೇ ಹಂತದ ಸ್ಕ್ರೂಟಿನಿಯಲ್ಲಿ ಹೊಸ ಅಧಿಕಾರಿಗಳು ಭಾಗಿಯಾಗಿದ್ರೆ ಇದನ್ನ ಎಲೆಕ್ಷನ್ ಕಮಿಷನ್ ಮೇಲೆ ಹೊರಿಸೋದಕ್ಕೂ ಸಾಧ್ಯವಾಗುವುದಿಲ್ಲ. ಹಾಗಿದ್ರೆ ಹೊಸ ಟೀಮ್ ಕಡೆಯಿಂದ ಸಮಸ್ಯೆ ಆಗಿದೆಯಾ, ಅವರು ತಪ್ಪು ಮಾಡಿದಾರಾ ಅಂತ ಕೇಳಿದ್ರೆ ಅದನ್ನೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಪ್ರಕ್ರಿಯೆ ನಡೆಸೋದಕ್ಕೆ ಯಾವ ಮಾನದಂಡ ಇರುತ್ತೋ ಆ ಆಧಾರದಲ್ಲಿಯೇ ಅವರು ಮಾಡಿರ್ತಾರೆ.
ಈ 340 ವೋಟರ್ಗಳ ಕುರಿತಂತೆ ಎಲೆಕ್ಷನ್ ಕಮಿಷನ್ ಹೇಳಬಹುದಾದ ವಿಚಾರ ಏನಂದ್ರೆ ಸರಿಯಾದ ದಾಖಲೆಗಳನ್ನ ಸಬ್ಮಿಟ್ ಮಾಡಿಲ್ಲ ಅಥವಾ ಸಬ್ಮಿಟ್ ಮಾಡಿರೋ ದಾಖಲೆಗಳು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅನ್ನಬಹುದು. ನೀವು ಮೂಲ ಬಂಗಾಳಿಗಳೇ ಆಗಿದ್ರೆ ಇಷ್ಟು ದಿನ ಯಾಕೆ ಈ ದಾಖಲೆಗಳನ್ನ ಸರಿಪಡಿಸಿಕೊಳ್ಳಲಿಲ್ಲ ಅನ್ನೋ ಸಹಜ ಪ್ರಶ್ನೆಯನ್ನ ಕೇಳ್ತಾರೆ. ಆಗ ಸಿಕ್ಕಿ ಬೀಳೋದು ಈ ಮತದಾರರೇ. ಅಲ್ಲದೆ ಬಿಹಾರ ಮಾತ್ರವಲ್ಲದೆ ಈಗ ಎಲೆಕ್ಷನ್ ನಡೀತಾ ಇರೋ ಕೇರಳ, ತಮಿಳುನಾಡು ಎಲ್ಲಾ ಕಡೆಗಳಲ್ಲೂ ಕೂಡ SIR ನಿಂದ ಒಂದೇ ಒಂದು ಸಮಸ್ಯೆ ಆಗಿಲ್ಲ. ಬಂಗಾಳದಲ್ಲಿ ಮಾತ್ರ ಕಿರಿಕಿರಿ ಮಾಡಿದ್ರೆ ಉತ್ತರ ಅಲ್ಲೇ ಸಿಕ್ಕಂತಾಗುತ್ತೆ. ಅಲ್ಲದೆ ಈಗ ವೋಟ್ ಡಿಲೀಟ್ ಆದವರು ಮತ್ತೆ ಮುಂದೆ ಬಂದು ಪ್ರಶ್ನೆ ಮಾಡಿದ್ರೆ ಮರು ವಿಚಾರಣೆ ನಡೆಯುತ್ತೆ. ಆಗ ಎಲೆಕ್ಷನ್ ಡೇಟ್ ಮುಂದಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ಎಲೆಕ್ಷನ್ ಡೇಟ್ ಮುಂದಕ್ಕೆ ಹೋಯ್ತು ಅಂದ್ರೆ ಮಮತಾ ರಾಜೀನಾಮೆ ನೀಡಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗಿ ಬಿಡುತ್ತೆ. ಇದು ಕೂಡ ಮಮತಾ ಬ್ಯಾನರ್ಜಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆ. ಆದ್ರಿಂದ SIR ವಿಚಾರದಲ್ಲಿ ತೀರಾ ಡ್ರಾಮಾ ಮಾಡಿದ್ರೆ ಅದು ಮಮತಾಗೆ ಕುತ್ತು ಅನ್ನೋ ಲೆಕ್ಕಾಚಾರ ನಡೆದಿದೆ. ಇನ್ನೊಂದೆಡೆ ನಾಮಿನೇಷನ್ಗೆ ಸಜ್ಜಾಗಿರೋ ಮಮತಾ ಬರೋಬ್ಬರಿ 20 ಪೋಸ್ಟ್ಗಳಿಗೆ ರಾಜೀನಾಮೆ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲೆಕ್ಷನ್ಗೂ ಮುನ್ನ ಎಲ್ಲಾ ಸಾಂವಿಧಾನಿಕ ಹುದ್ದೆಗಳಿಗೆ ರಾಜೀನಾಮೆ ನೀಡೋದು ಸಹಜ ಪ್ರಕ್ರಿಯೆ ಆಗಿದ್ರೂ ಅವರ ಕೈಯಲ್ಲಿ 20 ಪೋಸ್ಟ್ಗಳಿದ್ವು ಅನ್ನೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. CM ಹುದ್ದೆ ಹೊರತಾಗಿ ಸ್ಟೇಟ್ ಹೆಲ್ತ್ ಮಿಷನ್ ಹಾಗೂ ಚೇರ್ಪರ್ಸನ್ ಆಫ್ ದ ಸ್ಟೇಟ್ ಲ್ಯಾಂಡ್ ಯೂಸ್ ಬೋರ್ಡ್, ಉರ್ದು ಅಕಾಡೆಮಿ, ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಹೀಗೆ ಸುಮಾರು 20 ಪೋಸ್ಟ್ಗಳನ್ನ ಅವರು ಹೊಂದಿದ್ರು ಅನ್ನೋದು ರಿವೀಲ್ ಆಗಿದೆ. ಇನ್ನು ಈ ಮಧ್ಯೆ ಮಮತಾಗೆ ಶುರುವಾಗಿರೋ ಇನ್ನೊಂದು ಸಂಕಷ್ಟ ಅಂದ್ರೆ ಅದು ಹುಮಾಯೂನ್ ಸಪರೇಟ್ ಆಗಿದ್ದು. ಮುಸ್ಲಿಂ ವೋಟ್ಗಳೆಲ್ಲ ಅಲ್ಲಿ ಹೋಗಿವೆ. ಅಲ್ಲದೆ OIC ಬೇರೆ ಹುಮಾಯೂನ್ಗೆ ಬೆಂಬಲ ಕೊಡ್ತಾ ಇರೋದು ಕೂಡ ತಲೆ ಬಿಸಿ ತರಿಸಿದೆ. ಇದರ ಕುರಿತಂತೆ ಹೊಸ ಆರೋಪ ಮಾಡಿರೋ ಮಮತಾ ಹುಮಾಯೂನ್ ಹಾಗೂ OICಗೆ ಬಿಜೆಪಿ ಫಂಡ್ ಮಾಡ್ತಾ ಇದೆ ಅನ್ನೋ ಆರೋಪವನ್ನ ಹೊರಿಸಿದ್ದಾರೆ. ಇನ್ನು ಇತ್ತ ಮಮತಾ ಬ್ಯಾನರ್ಜಿಯನ್ನ ಅಧಿಕಾರದಿಂದ ಇಳಿಸೋದಕ್ಕೆ ನಾನಾ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇರೋ ಬಿಜೆಪಿ ಕೂಡ ಹೊಸ ತಂತ್ರಗಳನ್ನ ಅನುಸರಿಸ್ತಾ ಇದೆ. ಈಗ ಆರ್ಜಿಕರ್ ಕಾಲೇಜ್ನಲ್ಲಿ ಗ್ಯಾಂಗ್ ರೇಪ್ಗೆ ಒಳಗಾಗಿ ಮೃತಪಟ್ಟ ಯುವತಿಯ ತಾಯಿಗೆ ಬಿಜೆಪಿ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದೆ. ಉತ್ತರ 24 ಪರಗಣ ಜಿಲ್ಲೆಯ ಪಾನಿಹಟ್ಟಿ ಕ್ಷೇತ್ರದಿಂದ ಅವರು ಸ್ಪರ್ಧೆಗೆ ಇಳಿದಿದ್ದಾರೆ. ಸದ್ಯ ಆ ಕ್ಷೇತ್ರ TMC ಕೈಯಲ್ಲಿದೆ. ಕೆಲವೇ ದಿನಗಳ ಹಿಂದೆ ಮಾಧ್ಯಮದ ಮುಂದೆ ಬಂದು ಮಾತನಾಡಿದ್ದ ಯುವತಿಯ ತಾಯಿ, ನಮಗೆ ನ್ಯಾಯ ಸಿಕ್ಕಿಲ್ಲ, ಮಮತಾ ಇರೋ ತನಕವೂ ಬಂಗಾಳದಲ್ಲಿ ಮಹಿಳೆಯರು ಸೇಫ್ ಅಲ್ಲ, ಮಮತಾ ಅಧಿಕಾರದಿಂದ ಇಳಿಯಲೇಬೇಕು, ಬಿಜೆಪಿ ಟಿಕೆಟ್ ಕೊಟ್ರೆ ನಾನೇ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಬಿಜೆಪಿ ತನ್ನ ಹೊಸ ಲಿಸ್ಟ್ ನಲ್ಲಿ ಟಿಕೆಟ್ ಅನ್ನ ಅನೌನ್ಸ್ ಮಾಡೇ ಬಿಟ್ಟಿದ್ದಾರೆ. ಮೃತ ವಿದ್ಯಾರ್ಥಿನಿ ಸಂಬಂಧ ಜನ ರೊಚ್ಚಿ ಗೆದ್ದಿದ್ದನ್ನ ನೋಡಿದ್ರೆ ಈ ಬಾರಿ ಅತ್ಯಂತ ಬಹುಮತದಿಂದ ಬಿಜೆಪಿ ಅಲ್ಲಿ ಗೆಲ್ಲಬೇಕು. ಆದ್ರೆ ಏನಾಗುತ್ತೆ ಅನ್ನೋದು ರಿಸಲ್ಟ್ ನಲ್ಲೇ ಗೊತ್ತಾಗೋದು. ಒಟ್ನಲ್ಲಿ ಸಮೀಕ್ಷೆಗಳನ್ನ ನೋಡಿದ್ರೆ ಬಂಗಾಳದ ಅಖಾಡ ಒನ್ ಸೈಡೆಡ್ ಅಂತ ಕಂಡ್ರು ಸಾಕಷ್ಟು ಲೂಪ್ ಹೋಲ್ಗಳು ಈ ಬಾರಿ ಮಮತಾ ಕೆಳಗಿಳಿಯೋದು ಪಕ್ಕ ಎನಿಸ್ಕೊಳ್ತಾ ಇದೆ. ಆದ್ರೆ ಇದೆಲ್ಲವನ್ನೂ ದಾಟಿ ಮಮತಾ ದೊಡ್ಡ ಬಹುಮತದೊಂದಿಗೆ ಗೆದ್ರು ಅಂದ್ರೆ ಬಿಜೆಪಿಗೂ ಮುಖಭಂಗ ಆಗುತ್ತೆ. ಹಾಗೆ ಬಂಗಾಳದಲ್ಲಿ ಜನರು ರೊಚ್ಚಿ ಗೆದ್ದಿದ್ದಾರೆ ಅನ್ನೋದನ್ನ ನಂಬಿದ್ದವರಿಗೂ ನಿರಾಸೆ ಆಗುತ್ತೆ. ಆದ್ರೆ ಎಲೆಕ್ಷನ್ ಪಾರದರ್ಶಕವಾಗಿ ನಡೆಯೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಅನ್ನೋದು ವಾಸ್ತವ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.